ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಸುಸ್ವಾಗತ ಗೈಸ್. ಟೈಮ್ ಎಷ್ಟು ಗೊತ್ತಾ ಇವಾಗ? ಟೈಮು 11 ಗಂಟೆ. ಎಲ್ಲರೂ ನೋಡಿ ಇಲ್ಲಿ ಕುತ್ಕೊಂಡಿದ್ದೀವಿ. ಇವಾಗ ಇಲ್ಲಿ ನಮಗೆ ಅಂತಾನೆ ಪರ್ಸ್ನಲ್ ಅಂತೆಲ್ಲ, ನಮಗೆ ಅಂತಾನೆ ಪ್ರೈವೇಟ್ ಆಗಿ ಒಂದು ಫೈರ್ ಕ್ಯಾಂಪ್ ಹಾಕೊಡ್ತಾರೆ. ಫೈರ್ ಕ್ಯಾಂಪಲ್ಲಿ ಇವಾಗ ಮ್ಯೂಸಿಕ್ ಎಲ್ಲ ಪ್ಲೇ ಮಾಡ್ತಾರೆ. ಅದು ಮಾತಾಡ್ರೋದು ಯಾರು? ನಾವು. ನೀನೇ ನಾನು ನಮ್ಮ ರೆಸಾರ್ಟ್ ಹುಡುಕಿದ್ದಾರು. ನಾನು ಫಸ್ಟ್ ಮಾತಾಡಿದ್ದು. ಕನ್ವಿನ್ಸ್ ಮಾಡಿ ಕಾಸು ಕಡಿಮೆ ಮಾಡಿಸಿದ್ದೆ. ಕನ್ವಿನ್ಸ್ 2300 ಮಾಡಿಸಿದ್ದು ನಾನೇ. ಐಡಿಯಾ ಯಾರ್ದು ಕೇಳು? ಐಡಿಯಾ ಏನು ಐಡಿಯಾ? ಆ ಐಡಿಯಾ ಯಾರು ಹೇಳ್ಕೊಟ್ಟಿದ್ದಂತ ಕೇಳೋಣ. ಇಲ್ಲ, ನಂದು. ದೊಡ್ಡವರು ಡಿಸಿಷನ್ ತಗೊಬೇಕು. ಪ್ರೇಮ್ ದೊಡ್ಡವನು ಬಾ. ಪ್ರೇಮ್ ಪ್ರೇಮ್ಗೆಲ್ಲ ಹೇಳ್ತೀನಿ ನಾನು. ಪ್ರೇಮ್ ಲೆಕ್ಕಕ್ಕಿಲ್ಲ. ಸರಿ ಪ್ರೇಮ್ ನಿನ್ನ ಒಂದು ಕಮೆಂಟ್ ಓದ್ದೆ. ಪ್ರೇಮ್ ನೀನ್ ಬಂದಾಗೆಲ್ಲ ಪ್ರೇಮ್ದು ಹಾಕ್ಬೇಕಂತೆ. ಕ್ವಾಟ್ಲೆ ಸತೀಶ್ ಪ್ರೇಮ್ ಅವನಿನ್ನು ಚಿಕ್ಕ ಹುಡುಗಲ್ಲ, ನೋಡಕ್ ಮಾತ್ರ ಕೊನೆ ಬೆಳೆದಂಗ್ ಬೆಳೆದ್ಬಿಟ್ಟವನಷ್ಟೇ. ಅದೇನ್ ಶಿಷ್ಟ ಎಲ್ಲ ಇರೋದು? ಪ್ರೇಮ್ ಅವನಿಂದ ಚಿಕ್ಕ ಹುಡುಗಲ್ಲ. ಅದೇ ಡೈಲಾಗ್ ಇರ್ಬೇಕು ಅನ್ಕೊಂತೀನಿ. ಕರೆಕ್ಟ್. ಈಗ ಇಲ್ಲೊಂದು ಫೈರ್ ಕ್ಯಾಂಪ್ ಹಾಕಾದ್ಮೇಲೆ ಒಂದು ಒಳ್ಳೆ ಸಾಂಗ್ಗೆ ಡ್ಯಾನ್ಸ್ ಮಾಡಬೇಕು. ಆ್ಯಂಡ್ ಇವಾಗ ಡ್ಯಾನ್ಸ್ ಅಂದ್ರೆ ಸುಮ್ಮನೆ ನಮ್ಮ ಪಾಡಿನ. ಪ್ರೇಮ್ ಎಲ್ಲೂ ಡ್ಯಾನ್ಸ್ ಆಡಿಲ್ಲ ಇವಾಗ ಫಸ್ಟ್ ಟೈಮ್. ಯಾಕೆ ಪ್ರೇಮ್? ಅವನಿಂದ ಚಿಕ್ಕ ಹುಡುಗಲ್ಲ. ಪ್ರೇಮ್ ದೊಡ್ಡವನ್ ತರ ಕಾಣಿಸ್ತವನ ಅಷ್ಟೇ. 25 ಆಗೈತೆ. ಅವನ ಹೆಸರೇನು ಹೇಳು? ಪ್ರೇಮ್. ಅವನಿನ್ನು ಚಿಕ್ಕ ಹುಡುಗಲ್ಲ. ಅವನಿಂದ ಚಿಕ್ಕ ಹುಡುಗಲ್ಲ. ಪ್ರೇಮ್ ಸಾಂಗ್ ಆಡ್ತಾ ಇದ್ರಲ್ಲ ಕಾರಲ್ಲಿ. ಯಾವ ಸಾಂಗ್ ಅದು? ಪ್ರೇಮ ಚಂದಮ ಕೈಗೆ ಸಿಗುವುದು ಕೇಳೆ. ಇವೆಲ್ಲ ಮೋಸಮ್ಮ. ನೋಡಿ, ಗರ್ಲ್ ಫ್ರೆಂಡ್ ಜೊತೆ ಟೆಕ್ಸ್ಟಿಂಗ್. ಅವನೇ ಅಲ್ಲಲ್ಲ, ಎಲ್ಲರ ಜೊತೆಗೆ ಇರ್ತಿದ್ದ ಹುಡುಗ ಒಬ್ಬೊಬ್ನೇ ಸೈಡಲ್ಲಿ ಇರೋದ್ಯಾಕೆ? ಕೈ ಮೇಲೆ ಸೊಳ್ಳೆ ಕುಂತಿದ್ರು ಕೂಡ 100% ನೆಟ್ ಖಾಲಿ ಆಯ್ತು. ಅದಕ್ಕೆ 100% ನೆಟ್ ಖಾಲಿ. ಅವನ ಹೆಸರೇನು ಮಗ? ಅವನ ಹೆಸರೇನು? ಪ್ರೇಮ್. ಪ್ರೇಮ ಚಂದಮ ಕೈಗೆ ಸಿಗುವುದೇ ಕೇಳೆ ತಂದಾನಿ ಮನಸ್ಸಾನ ಬಿಚ್ಚಿ ಇಡುವೆ. ವಿಡಿಯೋ ಕಾಣಿಸೋಷ್ಟು ಒಳ್ಳೆಯವನಲ್ಲ. ಇನ್ನೇನೋ 1 hour ಬಾಕಿ ಇದೆ. ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್ ಹೇಳೋದಕ್ಕೆ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. 12 ಗಂಟೆ ಆಗಲಿ, ನಿಮ್ಮೆಲ್ರಿಗೂ ಇನ್ಫಾರ್ಮ್ ಮಾಡ್ತೀನಿ. ಇಷ್ಟು ದೊಡ್ಡ ಫೈರ್ ಕ್ಯಾಂಪ್ಗೆ ಕಟ್ಟಿಗೆನ ಹಾಕಿ ಬೆಂಕಿ ಹಾಕ್ತಿದ್ದಾರೆ. ಆಫ್ಟರ್ ದಟ್ ವಿ ಹ್ಯಾವ್ ಟು ಸಿಂಗ್ ಅ ಸಾಂಗ್ ಅಂಡ್ ಡ್ಯಾನ್ಸ್ ಅ ಸಾಂಗ್. Guys, just 5 minutes. Just 4 minutes. New Year ಗೆ 4 minutes. ನಾವಿರೋ ಜಾಗದಲ್ಲಿ ಫುಲ್ ಫೈರ್ ವರ್ಕ್ಸ್. ಅಲ್ಲಿ ನೋಡಿ, ಅಲ್ಲೆಲ್ಲ ಫ್ಲವರ್ ಪಟ್ ಎಲ್ಲ ಇಟ್ಟವ್ರೆ. Just 2 minutes. ಪಕ್ಕ ಈ ಸಲ ಫಸ್ಟು ನ್ಯೂ ಇಯರ್ ವಿಶ್ ಯಾರಿಗೆ ಗೊತ್ತಾ? ನಿಮಗೆ ಎಲ್ರಿಗೂ ಪಕ್ಕ. ನಿಮಗೆ ಫಸ್ಟು ನಾನು ಆದರೆ ನಮ್ಮ ಅಪ್ಪ ಅಮ್ಮ ಕಾಲ್ ರಿಸೀವ್ ಮಾಡೋದು ಲೇಟ್ ಆಗಿಬಿಡುತ್ತೆ. ಬಟ್ ಫಸ್ಟು ನಿಮಗೆ ಕೊಡ್ತೀನಿ. ಜೋರಾಗಿ ಹೇಳ್ತೀವಿ ಕನ್ನಡ ಪ್ರತಿಯೊಂದು. ಸೂಪರ್ ಅಣ್ಣ. ಬದಲೇ ಬರಕೈತೆ. ಹ್ಯಾಪಿ ನ್ಯೂ ಇಯರ್ ಗೈಸ್. ಹ್ಯಾಪಿ ನ್ಯೂ ಇಯರ್ ಗೈಸ್. ಫಸ್ಟ್ ವಿಶ್ ನಿಮಗೆ ಹ್ಯಾಪಿ ನ್ಯೂ ಇಯರ್. ಆದರ್ಶ ದಂಪತಿಗಳಿಗೆ ಹ್ಯಾಪಿ ನ್ಯೂ ಇಯರ್. ಏನ್ ಮಲಗಿಲ್ವಾ? ನೋಡಿ ಓಕೆ.
ನಾನಿಲ್ಲಿ ನೀನ್ ವಿಡಿಯೋ ಮಾಡ್ತಾ ಇಲ್ಲ ಮಾಡ್ತಾ ಇದೀನಿ, ಅದಕ್ಕೆ ಫ್ಲಾಶ್ ಲೈಟ್ ಆನ್ ಇದೆ. ಸಣ್ಣವ್ರು ಕನ್ನಡ ಸಾಂಗ್ ಹಾಕಿಲ್ಲ ಅಣ್ಣ, ಕನ್ನಡ ಸಾಂಗ್ ಹಾಕಿ, ಕನ್ನಡ ಸಾಂಗ್ ಹಾಕಿ, ಕನ್ನಡ ಸಾಂಗು ಕೇಳ್ಕೊಬೇಡ. ಪಕ್ಕ ಎಲ್ಲರೂ ಜೋಶ್ ಬಂದಾರೆ ಇವಾಗ. ಗೈಸ್ ಕನ್ನಡ ಸಾಂಗ್ ಈಗ ಹಾಕ್ಬೇಕು, ಅದಕ್ಕೋಸ್ಕರ ಡ್ಯಾನ್ಸ್ ಮಾಡಕ್ ರೆಡಿ ಆಗಿದೀವಿ. ಕನ್ನಡ ಸಾಂಗ್ ಹಾಕ್ಬೇಕು ಈಗ ನಮಗೆ. ಚಲೋ ಸೀರಿಯಸ್ಲಿ ಹೇಳ್ತಾರ ನಾನು, ಸೀರಿಯಸ್ಲಿ ನೀವು ಹಂಗೆಲ್ಲ ಹೇಳಂಗೆ ಇಲ್ಲ. ಇರೋ ನಿಮಿಷ, ಒಂದ್ ನಿಮಿಷ ಬೈ, ನಾನು ಹೇಳ್ತೇನೆ ಕೇಳು ಬೈ. ಬೈ ಕನ್ನಡ ಸಹ ಹಾಕ್ಬೇಕು, ಸೀರಿಯಸ್ಲಿ ಹೇಳ್ತಾ ಇರೋದು. ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದ್ದಾರೆ ಕನ್ನಡ ಮಣ್ಣಲ್ಲಿ ಹುಟ್ಟಬೇಕು. ಹ್ಯಾಪಿ ಹ್ಯಾಪಿ ನ್ಯೂ ಇಯರ್. ಅದೇ ಎಲ್ಲಿ ನಮ್ಮ ಮಾಮನವರು? ಅಯ್ಯಯ್ಯೋ ಶಿಟ್ ಶಿಟ್, ಹಿಂಗ ಆಗ್ಬಾರ್ದಿತ್ತು. ಎಬ್ರಸ್ ಮಾವನವರೇ, ಹ್ಯಾಪಿ ನ್ಯೂ ಇಯರ್, ಹ್ಯಾಪಿ ನ್ಯೂ ಇಯರ್ ಮಾವನವರೇ. ಸೂಪರ್ ಗೈಸ್, ಸೂಪರ್ ಕ್ರೇಜಿ. ಫಸ್ಟ್ ಟೈಮು ನ್ಯೂ ಇಯರ್ ದಿನ ಅಪ್ಪ ಅಮ್ಮನ ಬಿಟ್ಟು ಆಚೆ ಬಂದಿರೋದು ನಾನು. ಪ್ರತಿ ವರ್ಷನೂ ಕೂಡ ಜೊತೆಲೇ ಇರ್ತಿದ್ದೆ, ಅಪ್ಪ ಅಮ್ಮ ಜೊತೆಲೇ ಇರ್ತಿದ್ದೆ. ಬಟ್ ಈ ಸಲ ಏನೋ ಹೊರಗಡೆ ಬಂದ್ಬಿಟ್ಟಿದ್ದೀನಿ. ಚಳಿ ಇದೆ, ಹೊಗೆ ಇದೆ. ಆ್ಯಂಡ್ ಒನ್ಸ್ ಅಗೇನ್ ನಿಮಗೂ ಕೂಡ ಹ್ಯಾಪಿ ನ್ಯೂ ಇಯರ್. ಈ ವರ್ಷ ಪೂರ್ತಿ ಸಕ್ಸಸ್ ಆಗಲಿ, ಆ್ಯಂಡ್ ನಿಮ್ಮಿಂದ ನನಗಿನ್ನೂ ಜಾಸ್ತಿ ಸಕ್ಸಸ್ ಸಿಗಲಿ. ನಿಮ್ಮಿಂದ ನಾನಲ್ವ, ಅದಕ್ಕೋಸ್ಕರ ಹ್ಯಾಪಿ ನ್ಯೂ ಇಯರ್, ಖುಷಿಯಾಗಿರಿ. ಈಗ ನಾಳೆ ಸಿಗೋಣ ಅಂತ ಹೇಳ್ತಿದ್ದೀನಿ. ನಾಳೆ ಸಿಗುವ. ಟೇಕ್ ಕೇರ್, ಬಾಯ್. ನಾಳೆ ಬಾಯ್. ಹಲೋ, ಹ್ಯಾಪಿ ನ್ಯೂ ಇಯರ್ ಬುಜೆ ಅಕ್ಕ, ಹ್ಯಾಪಿ ನ್ಯೂ ಇಯರ್. ಎಲ್ಲಿ ಚಿರು ಅಂಕಲ್ಲು? ಹ್ಯಾಪಿ ನ್ಯೂ ಇಯರ್ ಚಿರು. ಏಯ್ ಸೇಮ್ ಟು ಅಲ್ಲ ಲೈಕ್ ಅಂದ, ಹ್ಯಾಪಿ ನ್ಯೂ ಇಯರ್ ಅಂತ ಹೇಳ್ಬೇಕು. ಇಲ್ಲ, ನಮಗೆ ಹ್ಯಾಪಿ ನ್ಯೂ ಇಯರ್. ಅಂಕಲ್ ಎಲ್ಲಿ? ಅಂಕಲ್ ಹ್ಯಾಪಿ ನ್ಯೂ ಇಯರ್. ಅಂಕಲ್ ಫುಲ್ ಖುಷಿಯಾಗಿರ್ಬೇಕು ಈ ವರ್ಷ ಅಕ್ಕನ ಜೊತೆ. ನಾವು ಮಲಗಿರೋ ರೂಮಿಗೆ ಬಾಯ್ ಹೇಳ್ತಾ ಇವಾಗ ಹೊರಡ್ತಾ ಇದೀವಿ ನಾವು ಇನ್ನೊಂದು ಜಾಗಕ್ಕೆ. ಚಲೋ ಹೊರಡುವ. ಬಾಯ್. ಈ ಒಂದು ರೆಸಾರ್ಟಿಗೆ ಟಾಟಾ ಬಾಯ್. ಗುಡ್ ಮಾರ್ನಿಂಗ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತಿನ ನ್ಯೂ ಇಯರ್ ಡೇ 1 ಬ್ಲಾಗ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಜನವರಿ 1 ಗೈಸ್, ಇವತ್ತು ಜನವರಿ 1, 2026. ಜನವರಿ 2025 ಏನೇನಿಲ್ಲ, ಎಷ್ಟೊಂದೆಲ್ಲ ಡ್ರಾಸ್ಟಿಕ್ ಚೇಂಜ್ ಇತ್ತೇಳಿ. ಡ್ರಾಸ್ಟಿಕ್ ಚೇಂಜ್ ಒಂದು ವರ್ಷದಲ್ಲಿ ಎಷ್ಟೆಲ್ಲ ಚೇಂಜ್ ಆಗಿಬಿಡೈತೆ, ಕಂಪ್ಲೀಟ್ಲಿ ಚೇಂಜು. ಆ ಒಂದು ವರ್ಷದಲ್ಲಿ ಹೆಂಗಿದ್ದೆ, ಈ ಒಂದು ವರ್ಷದಲ್ಲಿ ಹೆಂಗಿದ್ದೀನಿ. ಈ ವರ್ಷ ಇನ್ನೂ ಹೆಚ್ಚಿಗೆ ಬದಲಾವಣೆ ಕೊಡೋಣ ಅಂತ ಹೇಳ್ತಾ ನನ್ನ ಈ ಒಂದು ವ್ಲಾಗಲ್ಲಿ ಮತ್ತೊಮ್ಮೆ ಹ್ಯಾಪಿ ನ್ಯೂ ಇಯರ್ ನಿಮ್ಮೆಲ್ರಿಗೂ ಅಂತ ಹೇಳ್ತಾ ಶುರು ಮಾಡ್ತಾಯಿದ್ದೀನಿ. ಈ ಒಂದು ರೆಸಾರ್ಟ್ನ ನಾವು ಬೆಸ್ಟ್ ಸಕ್ಕದಾಗಿ ಚೂಸ್ ಮಾಡಿದ್ದೀವಿ. ಆಫ್ಟರ್ 10 ರೆಸಾರ್ಟ್, ಎಷ್ಟು ಗೊತ್ತಾ, 10 ರೆಸಾರ್ಟ್ ಮಾತಾಡಿ ಚೂಸ್ ಮಾಡಿ ಮಾತಾಡಾದಮೇಲೆ ನಮಗೆ ಈ ಒಂದು ರೆಸಾರ್ಟು ಇಷ್ಟ ಆಗಿದ್ದು. ಸಕ್ಕದಾಗೈತೆ. ಈ ಒಂದು ರೆಸಾರ್ಟಿಗೆ ಒಂದ್ಸರಿ ನಮ್ಮ ಫ್ಯಾಮಿಲಿನೆಲ್ಲ ಕರ್ಕೊಬರ್ಬೇಕು. ಬಿಕಾಸ್ ಈ ಲೇಕ್ ಐತೆ, ಈ ಕಡೆ ಗ್ರೀನರಿ ಪ್ಲೇಸಾ, ಎಷ್ಟು ಚಂದವಾಗಿದೆ ಗೊತ್ತಾ ಈ ಪ್ಲೇಸು. ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಮ್ಮ ರೂಮಿಗೆ ಬಾಯ್ ಹೇಳ್ತಾ ಎಲ್ಲರೂ ಇನ್ನೊಂದು ಜಾಗಕ್ಕೆ ಹೋಗ್ತಾ ಇರೋದು. ಚಲೋ, ಒನ್ಸ್ ಅಗೈನ್ ಹ್ಯಾಪಿ ನ್ಯೂ ಇಯರ್ ಪ್ರೇಮ್. ಅವ್ನಿನ್ನ ಚಿಕ್ಕ ಹುಡುಗಲ್ಲ, ನೋಡಕ್ ಮಾತ್ರ ಕೊನೆ ಬೆಳೆದಂಗ್ ಬೆಳೆದ್ಬಿಟ್ಟವನಷ್ಟೇ. ನಾನು ಹೇಳದ್ನ ಪ್ರೇಮ್, ನಾನು ಹೇಳ್ದಾಗ ಹೇಳ್ಬೇಕು ಪ್ರೇಮ್, ಜಾಸ್ತಿ ಎಲ್ಲ ಮಾತಾಡ್ಬೇಡ ಪ್ರೇಮ್. ಹ್ಯಾಪಿ ನ್ಯೂ ಇಯರ್ ಪ್ರೇಮ್, ಹ್ಯಾಪಿ ನ್ಯೂ ಇಯರ್ ಪ್ರೇಮ್. ವಿಶ್ ಮಾಡಿದೆ ಪ್ರೇಮ್, ಹ್ಯಾಪಿ ನ್ಯೂ ಇಯರ್ ಪ್ರೇಮ್ ವಿಶ್ ಮಾಡಿದೆ ಪ್ರೇಮ್. ಗೈಸ್, ಇವಾಗ ನಾವು ಲಗೇಜ್ನೆಲ್ಲ ಇಟ್ಟುಬಿಟ್ಟು, ಅಲ್ಲಿ ನೋಡಿ ಅಲ್ಲೆಲ್ಲರೂ ಲಗೇಜ್ನ ಇಟ್ಬಿಟ್ಟು ಒಂದು ಗಾಡಿಗೆ ಏನು ಹೇಳಿದ್ದೀವಿ, ಆ ಕಾರ್ ಬರಬೇಕು. ಆ ಕಾರ್ ಬಂದಾದ್ಮೇಲೆ ಇಲ್ಲಿಂದ ಬಸ್ ಸ್ಟಾಪ್ಗೆ ಹೋಗಿ, ಅಲ್ಲಿಂದ ನೆಕ್ಸ್ಟ್ ಇನ್ನೊಂದಕ್ಕೆ ಹೋಗಿ, ಇನ್ನೊಂದು ಜಾಗ ಹೋಗಿ, ಅಲ್ಲಿ ಬಸ್ ಚೇಂಜ್ ಮಾಡಿ ಮತ್ತೆ ಇನ್ನೊಂದು ಬಸ್ಸಿಗೆ ಕ್ಯಾಚ್ ಮಾಡಬೇಕು. ಸೊ ಇವಾಗ ಕಂಪ್ಲೀಟ್ ಈ ಒಂದು ದಾಂಡೇಲಿ ಟ್ರಿಪ್ನ ನಾವು ಇವತ್ತು ಮುಗಿಸ್ತಾ ಇದ್ದೀವಿ.
ಇಲ್ಲಿಂದ ದಾಂಡೇಲಿ ಟ್ರಿಪ್ನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಹೋಗ್ತಿರೋದು ಮುರುಡೇಶ್ವರಕ್ಕೆ. ಸೊ ಮುರುಡೇಶ್ವರಕ್ಕೆ ಹೋಗ್ಬೇಕಂದ್ರೆ ದಾಂಡೇಲಿಯಿಂದ ಡೈರೆಕ್ಟ್ ಬಸ್ ಇಲ್ಲ. ಡೈರೆಕ್ಟ್ ಬಸ್ಸು ಸಿಗೋದು ಕುಮಟಾಯಿಂದ, ಅಥವಾ ಕುಮಟಾ ಅಲ್ಲ ಅಂದರೆ ಜಾಸ್ತಿ ಬಸ್ ಸಿಗೋದು. ಇಲ್ಲಿಂದ ನಾವು ದಾಂಡೇಲಿಯಿಂದ ಕುಮಟಾಗೆ ಹೋಗ್ಬೇಕು, ಕುಮಟಾಯಿಂದ ಆಮೇಲೆ ಮುರುಡೇಶ್ವರಕ್ಕೆ ಹೋಗಬೇಕು. ಅಲ್ಲಿ ಇವತ್ತು ನಮ್ಮದು ಸ್ಟೇ ಇದೆ, ಬಟ್ ನಾವೇ ಒಂಚೂರು ರೂಮ್ನೆಲ್ಲ ಬುಕ್ ಮಾಡ್ಕೊಂಡು ಸ್ಟೇ ಇದೆ. ಇಷ್ಟೆಲ್ಲ ಕತೆಗಳಿದೆ, ಹೋಗ್ತಾ ಹೋಗ್ತಾ ನಿಮಗೆ ತಿಳಿಸ್ತೀನಿ. ಆ್ಯಂಡ್ ಫೈನಲಿ ಇವಾಗ ಚೆಕ್ಔಟ್ ಆಗೋ ಸಮಯ. ನಮಗೆ ಅಂತ ಒಂದು ಕಾರ್ ಬಂದೈತೆ. ಈ ಕಾರ್ ಒಳಗಡೆ ಇಷ್ಟೆಲ್ಲ ಲಗೇಜ್ನ ಹಾಕ್ಕೊಂಡು ಎಕ್ಸಿಟ್ ಆಗ್ತಾ ಇರೋದು. ಫಸ್ಟ್ ಬಿಸೂಟ್ ಕೇಸ್ ಇಡ್ರೋ ಮಾರೆ. ಪ್ರೇಮ್ ಇಲ್ಲಿಂದ ಎಷ್ಟು ದೂರ ಪ್ರೇಮ್? 8 ಕಿಲೋಮೀಟರ್ಸ್. ಎಲ್ಲಿ? ರಾಸ್ಕಲ್ ದಾಂಡೇಲಿಗೆಲ್ಲ ಹೋಗಿ ಮುರುಡೇಶ್ವರಕ್ಕೆ 200 ಕಿಲೋಮೀಟರ್ಸ್ ಇದೆ. ಎಷ್ಟು? 200. ಎಷ್ಟು ಟ್ರಾವೆಲ್? 4 ಅವರ್ಸ್ ಆಗುತ್ತೆ. 4 ಅವರ್ಸ್ ಟ್ರಾವೆಲ್. ಇಸ್ ದಾಂಡೇಲಿದು ಬಸ್ ಟೈಮಿಂಗ್ಸ್ಗಳು ನೋಡ್ಕೊಳ್ಳಿ. ಇಲ್ಲೇನಾದರೂ ನೀವು ಬರ್ತಿದ್ದೀರಾ ಅಂದರೆ ಲಿಮಿಟೆಡ್ ನೋಡಿ. ಧಾರವಾಡಲ್ಲಿ ತುಂಬ ಬಸ್ಗಳವೆ ದಾಂಡೇಲಿಗೆ. ಓಕೆ, ಹುಬ್ಳಿ ಲಿಮಿಟೆಡ್ ಬಸ್ಸು 3 ಇದೆ. ನಾವಿವಾಗ ಮುರುಡೇಶ್ವರಕ್ಕೆ ಹೋಗ್ತಾ ಇದ್ದೀವಿ. ಕುಮಟಾಗೆ ಬರೀ 2 ಬಸ್ ಇರೋದು. ಸೊ ಈಗ ವಾಪಸ್ ನಾವು ಹುಬ್ಳಿಗೆ ಹೋಗ್ಬೇಕಂದ್ರೆ ಆವಾಗಲೂ 3 ಬಸ್ಸು. ಸೊ ಇದು ಕಂಪ್ಲೀಟು ದಾಂಡೇಲಿಗೆ ಬಂದಾದ್ಮೇಲೆ ನೀವು ವಾಪಸ್ ಎಲ್ಲಾರು ಬಸ್ಸಲ್ಲಿ ಇನ್ ಕೇಸ್ ಬಸ್ಸು ಟ್ರೈನ್ ಯಾರಾದರೂ ನೋಡ್ತಿದ್ದೀರಾ ಅಂದರೆ ಬಂದಿರೋರು ಇದು ನೋಡ್ಕೊಂಬಿಡಿ. ಟ್ರೈನ್ ಟೈಮಿಂಗ್ಸ್ನೆಲ್ಲ ಈ ಟೈಮಿಂಗ್ಸ್ ಇರುತ್ತೆ. ಇದೇ ಬಸ್ ಇದಲ್ವಾ? ನಾವೆಲ್ಲ ಇದೇ ಬಸ್ ಅಂದ್ಕೊಂಡ್ವಿ, ಎಲ್ಲ ಹೋಗ್ತಾವ್ರು ನೋಡಿ ಇಲ್ಲಿ. ಇಲ್ಲೆಲ್ಲ ಲಿಮಿಟೆಡ್ ಬಸ್ಗಳು ಹೆಂಗೆ ಕಾಯ್ತವ್ರು ನೋಡಿ ಜನ. ನಮ್ಮ ಸಬ್ಸ್ಕ್ರೈಬರ್ ಖುಷಿ ಅಣ್ಣ ಫುಲ್ ಖುಷಿ ಔಟ. ಅವನೆಲ್ಲ ಚಿನ್ನಿ ಬಾಯ್ ಹುಷಾರು ಬ್ರೋ, ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಬ್ರೋ. ಇದೇ ಬಸ್ಸು. ಜನ ನೋಡಿ ಎಷ್ಟು ತುಂಬ್ತವ್ರೆ. ಇದೊಂದೇ ಬಸ್ಸು ಫೈನಲ್. ಎಲ್ಲಿ ಸಿಗುತ್ತಾ ಇಲ್ಲೋ ಗೊತ್ತಿಲ್ಲ, ಅದಕ್ಕೆ ಈ ಬಸ್ಸಲ್ಲಿ ಹೋಗ್ಬೇಕು. ಅಣ್ಣ ಹುಡುಗನ್ನೇ ಹತ್ತಿಸ್ಬಿಟ್ಟ, ಚಿಕ್ಕ ಹುಡುಗನ್ನೇ ಹತ್ತಿಸ್ಬಿಟ್ಟ ಗುರು. ಸೀಟ್ ಸಿಕ್ಕಿದೆ ತಡ, ಚಿಕ್ಕ ಹುಡುಗ ಹತ್ತಿಸ್ಬಿಟ್ಟ. ನಮ್ಮ ಹುಡುಗ ಒಳಗಡೆ ಹೋಗ್ಬಿಟ್ಟ ನೋಡಿ, ಸೀಟ್ ಹಿಡಿತವನೆ. ಇವಾಗ ಇಲ್ಲಿರೋ ಲಗೇಜ್ನೆಲ್ಲ ಅದ್ರೊಳಗೆ ಹಾಕ್ಬೇಕು ಇವಾಗ. ಗೈಸ್ ಫೈನಲಿ ಸೀಟ್ ಸಿಕ್ತು ನಮ್ಮೂರು ಜನಕ್ಕೆ. ಆ ಕಡೆ ಅವರಿಬ್ರು. ಇಲ್ಲಿಂದ ಒಂದು 5 ಅವರ್ಸ್ ಏನೋ ಕುಮಟಾಗೆ, 5 ಅವರ್ಸ್ 4 ಅವರ್ಸ್ ಕುಮಟಾಗೆ. ಅದಾದ್ಮೇಲೆ ಅಲ್ಲಿಂದ 1.5 ಅವರ್ ಮುರುಡೇಶ್ವರಕ್ಕೆ. ಇಷ್ಟು ಜರ್ನಿ ಇದೆ. ಇನ್ನು ನಾನು ಡೈರೆಕ್ಟ್ ಅಲ್ಲೇ ಸಿಗೋದು. ಫುಲ್ ಟಯರ್ಡು, ಎಡಿಟ್ ಕೂಡ ಮಾಡಬೇಕು. ಅದಕ್ಕೋಸ್ಕರ ಚಲೋ ಮುರುಡೇಶ್ವರಕ್ಕೆ ಹೋಗ್ಬಿಟ್ಟು ಸಿಗ್ತೀನಿ. ಗೈಸ್ ಕುಮಟಾಗೆ ಬಂದ್ವಿ. ಫೈನಲಿ ಮುರುಡೇಶ್ವರಕ್ಕೆ ರೀಚ್ ಆದ್ವಿ. ಸತತವಾಗಿ ಗೈಸ್ 4 ರಿಂದ 5 ಅವರ್ ಜರ್ನಿ ಮಾಡಿಕೊಂಡು 5 ಅವರ್ ಏನೋ ಆಗಿರ್ಬೇಕು. ಇವಾಗ ಅಲ್ಲಿ ಆಟೋ ಕೇಳ್ತವ್ರೆ. ಇದು ಮುರುಡೇಶ್ವರದ ಎಂಟ್ರಿ. ಇಲ್ಲಿಂದ ಇನ್ನೂ 3 ಕಿಲೋಮೀಟರ್ ಒಳಗಡೆ ಹೋಗ್ಬೇಕಂತೆ. ಚಲೋ. ನನ್ನನ್ನು ಬಿಟ್ಟಿರಲ್ವ ಹೆಂಗೆ? ಯಾರು? ಪ್ರೇಮ್ ಬಿಟ್ಟಿರಲ್ಲ. ಯಾಕಂದ್ರೆ ಚಂದಮ ಕೈಗೆ ಸಿಗುವುದೇ ಕೇಳು ತಂದಾನಿ. ಇದೇ ರೂಮ್ ಇರೋದು ನೋಡ. ಅವ್ರಿಗೆ ಇಷ್ಟ ಆಗ್ಬೋದು, ಎಲ್ರಿಗೂ ಇಷ್ಟ ಆದರೆ ಇವತ್ತೊಂದಿನ ಗೆದ್ಬಿಟ್ಟು ಹೋಗ್ಬಿಡೋದು. ಗೈಸ್ ಮುರುಡೇಶ್ವರದಲ್ಲಿ ಎಷ್ಟು ಹಬೆ ಹೊಡಿತೈತಂದರೆ ಸಿಕ್ಕಾಪಟ್ಟೆ ಶೆಕೆ ಆಗ್ತೈತೆ. ಇವಾಗ 8 ಗಂಟೆ ಕ್ಲೋಸ್ ಅಂತೆ. ಏನೋ ದೇವಸ್ಥಾನ 8 ಗಂಟೆ ಕ್ಲೋಸು. ನಾಳೆ ಬೆಳಗ್ಗೆ 6 ಗಂಟೆಗೆ ಓಪನ್ ಆಗುತ್ತೆ. ಆ್ಯಂಡ್ ಅವಾಗ ನಾವು ಹೋಗ್ಬೇಕಾಗುತ್ತೆ. ದೇವಸ್ಥಾನ ಇಲ್ಲೇ ಇದೆ, ಬಟ್ ಇವಾಗ ನಾವು ಹೋಗೋಕ್ಕಾಗಲ್ಲ. ಅದಕ್ಕೆ ಇವಾಗ ಒಳ್ಳೆ ಊಟ ಮಾಡಿ ಬೆಳಗ್ಗೆ ಸ್ನಾನ ಮಾಡಿಬಿಟ್ಟು ಹೊರಡಬೇಕು ಅಂತ ಇರೋದು. ಇಲ್ಲಿ ಹಬೆ ಡಿಗ್ರಿ ಎಷ್ಟಿದೆ ಅಂದರೆ ಹಬೆ ಅಂತೀವಿ. ಸಾರಿ, ಇದು ಟೆಂಪ್ರೇಚರ್ ಡಿಗ್ರಿ 25 ಡಿಗ್ರಿ. ಬೆಂಗಳೂರಲ್ಲಿ ನಾರ್ಮಲಿ ಮಾರ್ನಿಂಗ್ ಇರುತ್ತಲ್ಲ, ಆ ಒಂದು ಟೆಂಪ್ರೇಚರು ನೈಟ್ ಇದೆ ಇಲ್ಲಿ. ಸಿಕ್ಕಾಪಟ್ಟೆ ಇದು ಹೊಡಿತಿದೆ. ನಾಳೆ ಬೆಳಗ್ಗೆ ನಾವು ಇನ್ ಕೇಸ್ ಬೀಚ್ಗೆ ಹೋಗೋ ಟೈಮಲ್ಲಿ ಸನ್ಸ್ಕ್ರೀಮ್ ಹಾಕೊಂಡಿಲ್ಲ ಅಂದರೆ ಇಲ್ಲಿ ಅಲ್ಲೋ ಸನ್ಸ್ಕ್ರೀಮ್ ಹಾಕಿಲ್ಲ ಅಂದರೆ ಏನಾಗುತ್ತೆ ಅಂತ ಕೇಳ್ತಿರೋದು. ಸನ್ಸ್ಕ್ರೀಮ್ ಹಾಕೊಂಡಿಲ್ಲ ಅಂದರೆ ಏನಾಗುತ್ತೆ ಅಂತ ಕೇಳ್ತಿರೋದು ನಾನು ಅಷ್ಟೇ. ಅದ್ಬಿಟ್ಟು ನಾನು ಹೆಚ್ಚಿಗೆ ಏನೂ ಕೇಳಿಲ್ಲ. ಗೈಸ್ ನೆನ್ನೆ ವ್ಲಾಗಲ್ಲಿ ನೀವು ನೋಡಿದ್ರಿ, ನಮ್ಮ ಚಿನ್ನಿ ನಮ್ಮ ಹೇಮಂತಿಗೆ ಒಂದು ಒಳ್ಳೆ ಪ್ರ್ಯಾಂಕ್ ಮಾಡಿ ಪಾಪ ಅಳಿಸ್ಬಿಟ್ಟಿದೆ. ಸೊ ನಾನು ಯೂಶಲಿ ಯಾರಿಗೂ ಪ್ರ್ಯಾಂಕ್ ಮಾಡೋದ್ಮೇಲೆ ಅದಾದ್ಮೇಲೆ ಅದ್ರ ನೆಕ್ಸ್ಟ್ ವ್ಲಾಗ್ ನಾನು ಯಾವತ್ತೂ ನನ್ನ ಪಾಡಿ ನಾನು ಬಿಟ್ಬಿಡಲ್ಲ. ನಾನು ಅವರಿಗೆ ಖುಷಿ ಪಡಿಸೋ ಸಮಯ, ಖುಷಿ ಪಡಿಸೋ ದಿನ, ಖುಷಿ ಪಡಿಸೋ ವ್ಲಾಗು ಅಥವಾ ಅವನಿಗೆ ಖುಷಿ ಆಗೋ ದಿನ ನಾನು ಖಂಡಿತ ಮಾಡೇ ಮಾಡ್ತೀನಿ. ಅದೇ ಥರನೇ ಇವಾಗ ನಮ್ಮ
ಚಿನ್ನಿಗೆ ಖುಷಿ ಪಡಿಸೋದು ದಿನ. ಪಾಪ ಅವನಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟೈತೆ, ಅದಕ್ಕೆ ಮೈಕಿಕ್ಕೆಲ್ಲ ತಗೊಬಂದ್ಬಿಟ್ಟು ನೀಟಾಗಿ ಅವನಿಗೆ ಹೆಲ್ಪ್ ಮಾಡೋಣ ಅಂತ ಇದ್ದೀನಿ. ಇಲ್ಲಿ ನೋಡಿ ಅಲೆಗಳು ಹೆಂಗೆ ಬರ್ತೈತೆ, ಅಲ್ಲಿ ಫ್ಲೋಟಿಂಗ್ ಬ್ರಿಡ್ಜ್, ಅದು ಅಲೆಗಳು ಸಕ್ಕದಾಗಿ ಬರ್ತೈತೆ ಗುರು. ಅದು ಹೆಂಗೆ ಅಲೆಗಳು ಬರ್ತಾವೆ, ಅದು ಹೆಂಗೆ ಹೋಗುತ್ತೋ. ಇನ್ನೊಂದು ಏನು ಗೊತ್ತ ಯೋಚನೆ ಮಾಡ್ತಿರೋದು ನಾನು, ಈಗ ನಾನು ಮೈಕ್ ಕೊಟ್ಬಿಟ್ಟು ಈ ವಿಷಯನ ತಿಳಿಸ್ಬಿಟ್ರೆ ಮಿಕ್ಕಿದ 3 ಜನ ಏನು ಮಾಡ್ತಾರೆ ಅಂದರೆ ಹೈಪ್ ಕೊಟ್ಬಿಡ್ತಾರೆ, ಹತ್ತೋಗೋ ಇತ್ತೋಗೋ ಅಂತ. ನಾನು ಅವನ್ನ ಸಪ್ರೇಟಾಗಿ ಕರ್ಕೊಬಂದು ತೋರಿಸ್ಬೇಕು, ಇಲ್ಲಾಂದ್ರೆ ಇವರೆಲ್ಲ ಇನ್ನೂ ಜಾಸ್ತಿ ಟ್ಯಾಕ್ಸ್ ಹಾಕ್ಬಿಡ್ತಾರೆ. ಅದಂತೂ ಫಿಕ್ಸು ಗೈಸ್. ಹೇಳ್ದಂಗೆ ಅವ್ರ ಮುಂದೆ ಏನಾದರೂ ಹೇಳ್ಬಿಟ್ರೆ ಹೈಪ್ ಕೊಟ್ಬಿಡ್ತಾರೆ ನಮ್ಮ ಚಿನ್ನಿಗೆ. ಅದಕ್ಕೆ ಇವತ್ತು ನಮ್ಮ ಚಿನ್ನಿನ ಮೇಕಿಂಗ್ ಹರ್ ಹ್ಯಾಪಿ ಅಲ್ಲ, ಮೇಕಿಂಗ್ ಹಿಮ್ ಹ್ಯಾಪಿ ಅಂತ. ಸೊ ನೆನ್ನೆ ಬ್ಲಾಗ್ ಅಲ್ಲಿ ಪಾಪ ಅವನಿಗೆ ನೀಟಾಗಿ ಜೋರಾಗಿ ಸಿಕ್ಕಾಪಟ್ಟೆ ಅಳಿಸ್ಬಿಟ್ಟಿದ್ದೀನಿ. ಅದಕ್ಕೆ ಇವಾಗ ಅವನ್ನ ಮಾರ್ಕೆಟ್ ಕರ್ಕೊಂಡು ಹೋಗ್ಬಿಟ್ಟು ಅವ್ನಿಗೆ ಏನೇನು ಇಷ್ಟ ಆಗುತ್ತೋ ಅದನ್ನೆಲ್ಲ ಕೊಡ್ಸೋ ಸಮಯ. ಓ ನಿಜ ಸರಿ ಬಾ. ಹಂಗಂತ ಅವ್ರು ಹೈಪ್ ಕೊಟ್ಟಂಗೆ ಹತ್ತೋಗೋ ಇತ್ತೋಗೋ ಅಂತ ಹೇಳಿ ನಿನಗೆ ಯಾವ್ದು ಇಷ್ಟ ಆಗುತ್ತೋ ನೀನು ಇವತ್ತು ಕೈಸ್. ಇವನೇನು ಗೊತ್ತಾ, ಒಂದು ಇವನಲ್ಲಿ ಕೆಟ್ಟ ಅಭ್ಯಾಸ ಏನಂದ್ರೆ ಇವನು ಸ್ವಂತವಾಗಂತೂ ಯಾವುದು ತಗೊಳಲ್ಲ, ಬೇರೆಯವ್ರು ಹೇಳಿದ್ ಮಾತ್ರ ತಗೋತಾನೆ, ಫ್ರೆಂಡ್ಸ್ ಹೇಳಿರೋದನ್ನ ತಗೋತಾನೆ. ಬಟ್ ನನಗೆ ಅವನು ಸ್ವಂತವಾಗಿ ಇವತ್ತು ಅವನು ಮಾತ್ರ ತಗೋಬೇಕು, ಸರಿ ಅವನಿಗೆ ಇಷ್ಟ ಆಗಿರೋ ತಗೋಬೇಕು. ಅವ್ರು ಎಷ್ಟೇ ಹೈಪ್ ಕೊಟ್ರು ನೀನ್ ಏನು ಹೇಳಕ್ ಹೋಗ್ಬೇಡ ಆಯ್ತು, ನೀನೇ ಲಾಸ್ಟ್ ಹೇಳೋಣ ಆಯ್ತಾ. ಅದೇನೋ ಬೆಂಗಳೂರಲ್ಲಿ ಇಕ್ಬೋದಲ್ಲ. ಇಲ್ಲ ನಮಗೆ ಇಲ್ಲೇ ಬೇಕು, ಅದಕ್ಕೋಸ್ಕರ. ಅಲ್ಲ ಅಂದ್ರೆ ಮಸ್ತಾಗಿರುತ್ತೆ. ಇಲ್ಲ ಗೈಸ್. ಏನ್ ಗೊತ್ತಾ, ನಾವು ಇಲ್ಲಿ ನೆನ್ನೆ ಹಂಗಾರೆ ದಾಂಡೇಲಿ ಅಳಿಸ್ಬಿಟ್ಟು ಬೆಂಗಳೂರಲ್ಲಿ ಖುಷಿ ಪಡಿಸ್ಬೇಕಾ. ಸುದೀಪ್ ಇದೇನ್ ಹೇಳಿ ನೋಡೋಣ. ಕ್ರೊಕೊಡೈಲ್ ಆರ್ಟು. ಸುದೀಪ್ ಇದೇನ್ ಹೇಳೋ. ಓ ಆಮೆ ಎಲ್ಲ ಮಾಡೋರಲ್ಲೋ. ಇದೇನಿದು? ಇದು ನೋಡು ದೇವಸ್ಥಾನ. ಇದು ದೇವಸ್ಥಾನ. ಇದು ನೀವ ಕಟ್ಟಿರೋದು ಅಕ್ಕ? ನೀವ ಕಟ್ಟಿರೋದು? ಇಲ್ಲ ಅಲ್ವಾ? ಕೆಡಿಸ್ಬೋದಲ್ಲ, ಕೆಡ್ಸಕ್ ಒಂಥರ ಮಜಾ. ಈ ಥರ ಯಾರಾದ್ರೂ ಕಟ್ಟಿದ್ರೆ ಕೆಡ್ಸಕ್ ಒಂಥರ ಮಜಾ ಗುರು. ನೋಡಿ ಚೆನ್ನಾಗಿರುತ್ತೆ ಗೊತ್ತಾ, ನೋಡು ಮಣ್ಣು. ವಾವ್. ನಾನು ಚಿಕ್ಕ ವಯಸ್ಸಲ್ಲಿ ಏನೋ ಬಂದಿರಬೇಕು ಇಲ್ಲಿಗಷ್ಟೇ. ಇವತ್ತು ಅದಾದ್ಮೇಲೆ ದೊಡ್ಡವನಾಗಿ ಬುದ್ಧಿ ಬಂದ್ಮೇಲೆ ಇವತ್ತೇ ಫಸ್ಟ್ ಟೈಮ್ ಬರ್ತಾ ಇರೋದು. ಸಿಕ್ಕಾಪಟ್ಟೆ ನೋಡ್ಬೇಕು. ಈಗ ನಾನೀಗ ಅಲೆಗಳು ನೋಡ್ತಾ ಇದ್ದೀನ, ನಿಂತ್ಕೊಂಡು ನೋಡ್ತಾನೆ ಇದ್ದೀನಿ 10 ನಿಮಿಷದಿಂದ. ಅದೇನೋ ಗೊತ್ತಿಲ್ಲ, ಒಂಥರ ಅಟ್ರಾಕ್ಟ್. ಅಲೆಗಳು ನೋಡಿದ್ರೆ ಹಂಗೆ ಮಸ್ತ್. ಅದು ಬಂದ್ರೇನೆ ಖುಷಿ ಒಂಥರ. ಒಳ್ಳೆ ಊಟ ಮುಗಿಸಿ ಇವಾಗ ನಾನು ಹೇಳ್ತೀನಿ ಬಾ ಎಲ್ಲಿ ತಗೋಬೇಕು, ನಿನ್ಗೆ ಯಾವ್ದು ಇಷ್ಟ ಆಗುತ್ತೆ ಏನಂತ ನನಗೆ ಗೊತ್ತು. ಮಾರ್ಕೆಟ್ ನೋಡಿ ಗೈಸ್, ಮಾರ್ಕೆಟಲ್ಲಿ ನೋಡು ನಾನು ಹೇಳ್ತೀನಿ ಇರು, ನನ್ನ ಜೊತೆಲಿ ಬರ್ಬೇಕು ಇವಾಗ ನೀನು. ಆಫರ್ ಕೊಟ್ಟಿದ್ದಾನ. ಆಫರ್ ಅಲ್ಲ ಶಿಷ್ಯ, ನಾನು ಹತ್ಬಿಟ್ನಲ್ಲ ಪಾಪ ಅವನು ಬೇಜಾರಾಗ್ಬಿಟ್ಟವನೆ. ನಾನು ಹೇಳ್ತೀನಿ ಏನು ಇತ್ತ ಅಂತ, ಬಾ ತೋರಿಸ್ತೀನಿ. ಪವನ್ ಆಫರ್ ನಾನು ಹೇಳಿಲ್ವಾ ಗೈಸ್, ಹೈಪ್ ಕೊಡ್ತಾರ ಅಂತ ಹೇಳಿಲ್ವಾ, ಹಂಗೆ ಮಾಡ್ತಾರೆ ನೋಡಿ ಎಲ್ಲ. ಏನಾದ್ರೂ ಹೈಪ್ ಕೊಡೋಂಥದ್ದು. ನಾನು ಏನು ಬಿಟ್ರೆ ಏನು ಎತ್ಕೊಳಲ್ಲ, ನನಗೊಂದು ರಿಮೋಟ್ ಕಾರ್ ಕೊಡ್ಸಿ. ಅಲ್ಲೋ ನಾನು ನಿಮಗಲ್ಲ ನನಗೆ, ಅವನಿಗೆ ಮಾತ್ರ ಅದ್ ಹೇಳಿದ್ ನಾನು. ಇಲ್ಲ ಕ್ಯಾನ್ಸಲ್ ಮಾಡ್ತೀನಿ ಬಿಡಿ ಗೈಸ್, ಹೋಲಿ ಪಾಪ ಬೇಡ. ಹೈಪು ಎಲ್ಲ ಕೊಟ್ಬಿಡ್ತಾರಲ್ಲ. ಐಪ್ ಯಾರು ಕೊಟ್ರಿ ಇವಾಗ? ಕೊಟ್ರು ಬೇಜಾನ್ ಹೈಪ್ ಕೊಡ್ತಾರೆ. ಐಪ್ ಯಾರು ಕೊಟ್ರಿ? ಇದೇನಿದು ಲೇಡೀಸ್ ಬ್ಯಾಗ್ ಅಲ್ಲ ಶಾಪಿಂಗ್ ಎಲ್ಲ ಕವರ್ ಮಾಡ್ತೀನಿ ಇವಾಗ. ರಿಮೋಟ್ ಕಂಟ್ರೋಲ್ ಕಲೆ ಹೇಳ್ತಾನ. ಅಲ್ಲೋಡ್ರಿ ಹೆಂಗೋಯ್ತವ್ರೆ. ಹೇಳಿಲ್ವಾ ಹೈಪ್ ಕೊಡ್ತಾನೆ, ಹೇಳಿದ ತಕ್ಷಣ ಅವ್ರು ಹೈಪ್ ಕೊಟ್ಟಿದ ತಕ್ಷಣ ಇವನ್ ಸ್ವಂತವಾಗಿ ಇವನ್ ತಗೊಳಲ್ಲ, ಅವ್ರು ಹೇಳಿದ್ನೇ ಇವ್ನ್ ತಗೊಳ್ಳೋದು. ವಾಚ್ ಇಲ್ಲ ತಗೋತಾರೆ. ಒಂದು ವಾಚ್ ನಿನಗಂತ ಒಂದು ವಾಚ್. ನಮ್ ಏಮಂತ ಉದ್ಧಾರ ಮಾಡೋ ಎಲ್ಲಾ ಲಕ್ಷಣಗಳು ಇವರಲ್ಲಿದೆ. ಬಂದ್ರು ಈಗ ನೋಡಿ ಅನೀಸ್ ಅವ್ನು ಸಜೆಸ್ಟ್ ಮಾಡ್ತಾನೆ, ಅದನ್ನೇ ತಗೊಳ್ಳೋದು. ಕೇಳೆ ನನ್ನ ಫ್ಯೂಚರ್ ವೈಫು ಎಷ್ಟು ಬರೋದು ವಯಸ್ಸಾಯ್ತು, ಒಂದಾಯ್ತು ಪಾಪ ಹುಡುಗನ. ಈಗ ನೆಕ್ಸ್ಟ್ ಕರಿ ಕರ್ಕೊಂಡೋಣ. ನೆನ್ನೆ ಅರ್ಧಕ್ಕರ್ಧ ನಾವು ಬೇಜಾರ್ ಮಾಡಿಸಿದೆ ಸ್ಪೆಕ್ಸ್ ಇಂದ. ಬೈ ಎಷ್ಟು ಸ್ಪೆಕ್ಸ್ ಒಂದು ಬೈ ಕರೆಕ್ಟ್ ಆಗಿ ಒಂದು ಪ್ರೈಸ್ ಕೊಟ್ರೆ ಜಾಸ್ತಿ ತಗೋತೀನಿ. ಇರೋ ಒಂದ್ ನಿಮಿಷ ಹಾಕೋ ಇದನ್ನ. ಶಾರುಖ್ ಖಾನ್ ಜೈಸಾ ಲಗ್ ರಹಾ ಹೈ ಭಯ್ಯಾ. ಅದಲ್ಲ ಅದು ಇದೆ ಗೈಸ್ 3 ಸ್ಪೆಕ್ಸು ಆ ಅಣ್ಣಂಗೆ ಫಿಕ್ಸ್ ಆಗಿರೋದು. ಹಾಕ್ತಾನೆ ನೋಡಿ. ನೆನ್ನೆ ಅರ್ಧಕ್ಕರ್ಧ ಸ್ಪೆಕ್ಸ್ಗೋಸ್ಕರ ಕಿತ್ತಾಡಿದ್ದಲ್ಲ ಪಾಪ ಮುಣಿಸ್ಕೊಂಡಿದ್ದು. ಈಗ ಅದೊಂದು ಅದರಲ್ಲೇ ಅವನಿಗೆ ಇಷ್ಟ ಆಗಿರೋ ಸ್ಪೆಕ್ಸ್ 3 ಇದೆ. ಹಾಕೊಂಡ ಸರಿ. ನೆಕ್ಸ್ಟ್ ಅಲ್ಲ ಸ್ಪೆಕ್ಸ್ಗೋಸ್ಕರ ಕಿತ್ಲಾಡ್ದೆ, ಫೋನ್ಗೋಸ್ಕರ ತಾನೆ. ನೆಕ್ಸ್ಟ್ ಯಾರು ಫೋನ್ಗೋಸ್ಕರ ಕಿತ್ಲಾಡ್ದೆ ತಾನೆ. ಕಿತ್ತಾಡಿದ ಅವನ ಜೊತೆ, ನನ್ನ ಜೊತೆ ಅಲ್ಲ. ಫೋನ್ ಕೊಡ್ಸ. ನೆಕ್ಸ್ಟ್ ಓಕೆ ಡನ್ ಗೈಸ್. ಆ ಕುಬೇರನ ತಗೋಬೇಕು ಅಂತ ಇದ್ದೀನಿ. ಆ ಕುಬೇರ ಕೊಟ್ಬಿಟ್ಟು ಅವನಿಗೆ ಅದು ಅರ್ಥನೇ ಜಾಸ್ತಿ ದುಡ್ಡು ಬರ್ಲಿ ಅಂತದಾನೆ.
ಅದೇ ಕರೆಕ್ಟ್ ಅಲ್ವಾ? ಈ ವರ್ಷ ಪೂರ್ತಿ ಅವನು ದೊಡ್ಡ ಶ್ರೀಮಂತ ಆಗ್ಲಿ ಅಂತ ಆಶಿಸ್ತೀನಿ. ಕೊಡ್ತೀನಿ, ಹಂಗೆ ಹೇಳ್ಬಿಟ್ಟು ಕೊಡ್ತೀನಿ ಅವ್ನಿಗೆ. ಹಲೋ, ನ್ಯೂ ಇಯರ್ ರೆಸಲ್ಯೂಷನ್ ನಿಂಗೋಸ್ಕರ ಇದು. ಈ ವರ್ಷ ಪೂರ್ತಿ ದುಡ್ಡು ಜಾಸ್ತಿ ಬರಲಿ ನಿನಗೆ. ಥ್ಯಾಂಕ್ ಯು ಸೋ ಮಚ್. ಈ ವರ್ಷ ದುಡ್ಡು ಜಾಸ್ತಿ ಹಂಗೆ ಸುರಿಮಳೆ ನನಗೆ ವಾಪಸ್ ಸ್ಪಾನ್ಸರ್ ಮಾಡಬೇಕು. ಗಿವಿಂಗ್ 1 lakh ಫಾರ್ ಸುದೀಪ್ ಟು ಸ್ಪೆಂಡ್ ಇನ್ 1 hour. ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬದುಕ್ತೀಯ. ಗೈಸ್, ಈ ಬ್ಲಾಗಲ್ಲಿ 2 ಮೆಸೇಜ್ ಇದೆ. ಒಂದು, ಇವನಿಗೆ ಖುಷಿ ಪಡಿಸೋದು ಒಂದು ಮೆಸೇಜು. ಇನ್ನೊಂದು, ಇವನು ಏನೇ ತಗೊಂಡ್ರು ಇವನು ಕಾನ್ಫಿಡೆನ್ಸಲ್ಲಿ, ಇವನು ಸ್ವಂತದಲ್ಲಿ ತಗೋಬೇಕು. ಅದು ಒಂದು ಬರೀ ಬ್ರ್ಯಾಂಡಿಗೆ ಮಾತ್ರ ಹೋಗ್ಬೇಕಂತಲ್ಲ. ಯಾವುದೇ ನಾರ್ಮಲ್ ಅಂಗಡಿಗೆ ಹೋದ್ರು ನೋಡಿದ ತಕ್ಷಣ ಫಸ್ಟ್ ನಿನ್ಗೆ ಇಷ್ಟ ಆಯ್ತಾ ಅದನ್ನ ಫಸ್ಟ್ ತಗೋಬೇಕು ನೀನು, ಆಮೇಲೆ ಸೆಕೆಂಡ್ರಿ. ಅದು ಮರ ಅದೆಲ್ಲ ಏನಕ್ಕೆ ಇವಾಗ? ಅದು ಮರ ಏನಕ್ಕೆ ಅಂದ್ರೆ ಇವಾಗ ಬೀಚಲ್ಲಿ ಏನೇನು ಆಡಬೇಕು. ಈಗ ನಾಳೆ 2 ದಿನ ನಾವು ಇಲ್ಲೇ ಇರ್ತೀವಿ. ಆ 2 ದಿನಕ್ಕೆ ನಾವು ಹೆಂಗೆ ಯಾವ ಥರ ಫೋಟೋ ತೊಗೋಬೋದು, ಯಾವ ಥರ ವೀಡಿಯೋ ಮಾಡಬೇಕು ಅದನ್ನ ನೋಡಬೇಕು. ಒಟ್ನಲ್ಲಿ ಅವನಿಗೆ ನಾವು ಯಾವುದರಿಂದ ಬೇಜಾರು ಮಾಡಿದ್ವೋ ಅದು ಅವನಿಗೆ ಸಿಕ್ಕೈತೆ. ಒಟ್ಟಲ್ಲಿ ಅದೊಂದು ಖುಷಿನ. ಅದು ಕರೆಕ್ಟಾಗಿ ಇರೋ ನೀನು ಚೂಸ್ ಮಾಡಿರೋದು 2ರಿಂದ ಬೇಜಾರಾಗಿದ್ದು. ಇನ್ನೊಂದು ಫೋನ್, ಅದು ಅನೀಶ್ ಮಾಡಿದ್ ನಾನಲ್ಲ. ಫೋನ್ ಯಾರ್ದು? ನಾನು ಮಾಡೇ ಇಲ್ಲ. ನಾನು ನಿನ್ನ ಫೋನ್ ಕೇಳ್ತಾ ಇದ್ರಿ. ನಾನು ಫೋನ್ ಹತ್ರ ಬರಲೇಬೇಡ. ಈಗ ಸ್ಪೆಕ್ಸ್ ಆಯ್ತು, ಸ್ಪೆಕ್ಸ್ ತೊಗೊಂಡಿದ್ದಿಲ್ಲ, ಅದಾದ್ರೂ ಓಕೆನಾ ನಿಂಗೆ? ಸ್ಯಾಟಿಸ್ಫೈ ಇದೆಯಾ? ಸ್ಯಾಟಿಸ್ಫೈ. ಸರಿ, ಅಷ್ಟು ಸಾಕು, ಖುಷಿ ಆಯ್ತಲ್ಲ. ಫೈನಲಿ ಗೈಸ್, ಅಣ್ಣಂಗೆ ಏನು ಬೇಕೋ ಅದನ್ನೆಲ್ಲ ಕೊಡ್ಸಾಯ್ತು. ಆ್ಯಂಡ್ ಇವಾಗ ರೂಮ್ಗೆ ಹೋಗ್ಬಿಟ್ಟು ಪಾಚಿ ಮಾಡಿಬಿಟ್ಟು ನಾಳೆ ಬೆಳಗ್ಗೆ ಒಂದು ಇಂಪಾರ್ಟೆಂಟ್, ನಾವು ಬಂದಿರೋದೇ ಅದಕ್ಕೋಸ್ಕರ, ಇಂಪಾರ್ಟೆಂಟ್ ಅದೈತೆ. ನಾಳೆನೇ ಹೋಗೋದು? ನಾಳೆನೇ ಅದು ಮುಗಿಸ್ಕೋಬೇಕು. ಇನ್ ಕೇಸ್ ನಾಳೆ ಇಲ್ಲ ಅಂದರೆ ನಾಡಿದ್ದೇ ಇರುತ್ತೆ. ಒಟ್ಟು ಕನ್ಫರ್ಮ್ ಈ 2 days ಅದೊಂದು ಇದ್ದೇ ಇರುತ್ತೆ. ಫೈನಲಿ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ವಿಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವರ್ಷ ಸಿಗುವಂತ ಹೇಳ್ತಾ ಅಲ್ಲಿವರೆಗೂ ಟೇಕ್ ಕೇರ್, ಕೀಪ್ ಸಪೋರ್ಟಿಂಗ್, ಲವ್ ಯು ಆಲ್, ಮಚ್ ಲವ್, ಬಾಯ್ ಬಾಯ್. ಹ್ಯಾಪಿ. ಓಕೆ, ಈ ಕನ್ಫ್ಯೂಸ್ ಸ್ಟೇಟಿಂದ ಯಾವಾಗ ಆಚೆ ಬರ್ತಾನೋ ಅವತ್ತು ಅವ್ನು ಏನು ಬೇಕೋ ಖುಷಿಯಿಂದ ತಗೋತಾನೆ. ಅಲ್ಲಿವರೆಗೂ ಹಿಂಗೆ ಒದ್ದಾಡೋದು. ನೆಕ್ಸ್ಟ್ ವರ್ಷ ಸಿಗುವ. ಬಾಯ್.